ಹಲೋ ಟೆಕ್ ಫ್ಯಾನ್ಸ್, ಒನ್ ಪ್ಲಸ್ ಕಡೆಯಿಂದ ಒಂದು ಮೇಜರ್ ಆಗಿ ಒಂದು ಸ್ಮಾರ್ಟ್ ಫೋನ್ ರಿಲೀಸ್ ಆಗಿದೆ ಅಂತ ಅನ್ಬೋದು. ಆ ಫೋನ್ನ ಸ್ಪೆಸಿಫಿಕೇಶನ್ ನೋಡ್ತಾ ಇದ್ರೆ ರಿಯಲ್ಮಿ GT ಸ್ಪೆಸಿಫಿಕೇಶನ್ ಥರನೇ ಕಾಣ್ತಾ ಇದೆ ಅಂತ ಅನ್ಬೋದು. ಆದರೆ ಕಂಪೇರ್ ಮಾಡ್ತಾ ಈ ಫೋನ್ ಬೆಟರ್ ಆಗಿದೆ ಒನ್ ಪ್ಲಸ್ ಅಂತ ನನಗೆ ಅನಿಸ್ತು. ಹಾಗೆ ಇದರಲ್ಲಿ ಯಾವ ಫೋನ್ ಅಂದರೆ ಒನ್ ಪ್ಲಸ್ ನಾಟ್ 4 ಅಂತ. ಆ ಫೋನಿಗೆ ಏನೇನು ಸ್ಪೆಸಿಫಿಕೇಷನ್ನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರಿವ್ಯೂಗಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಇಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ರಿವ್ಯೂ ನಿಮ್ಗೆ ಆನೆಸ್ಟ್ ಅನಿಸ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ನನ್ನನ್ನು ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫೋನ್ನ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದರೆ 6.7 ಇಂಚ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಜೊತೆ ಬರ್ತಾ ಇದೆ. FHD ಡಿಸ್ಪ್ಲೇ ಅಂತ ಅನ್ಬೋದು. ಇದು 120Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. ಹಾಗಾದರೆ ಅದ್ರ ಜೊತೆ ಅಕ್ವಾ ಟಚ್ಚು ಇದರಲ್ಲಿ ಇದೆ ಅಂತ ಅನ್ಬೋದು. ಹೆವಿ ರೈನ್ ಇದ್ರೂ ಈ ಫೋನನ್ನು ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ಬೋದು ಅಂತ ಫೋನ್ ಲಾಂಚ್ ಇವೆಂಟಲ್ಲಿ ಆ ಡೆಮೋ ತೋರಿಸಿದ್ದು ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಬೋದು. ಯಾಕೆ ಇದರಲ್ಲಿ ಪ್ರೊಟೆಕ್ಷನ್ನು ಏನು ಅನ್ನೋದನ್ನು ಕಂಪ್ನಿ ಕಡೆಯಿಂದ, ಫೋನ್ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಏನು ಡಿಸ್ಕ್ಲೋಸ್ ಆಗಿಲ್ಲ ಅಂತ ಅನ್ಬೋದು. ಹಾಗೆ ಬ್ಯಾಕ್ ಸೈಡ್ ಸಪೋರ್ಟ್ ವಿಚಾರಕ್ಕೆ ಬಂದರೆ ಮೆಟಾಲಿಕ್ ಫಿನಿಶಿಂಗ್ ಡಿಸೈನು ಅಂತ ಅನ್ಬೋದು. ಫ್ರೇಮು ಮೆಟಾಲಿಕ್ ಇದೆ ಅಂತ ಅನ್ಬೋದು. ಹಾಗೆ ಚಾರ್ಜಿಂಗ್ ಪೋರ್ಟ್ ವಿಚಾರಕ್ಕೆ ಬಂದರೆ ನೀವು USB 2.0 ಪೋರ್ಟ್ ಅಂತ ಅನ್ಬೋದು. ಹಾಗೆ ಇದು ಬ್ಲೂಟೂತ್ 5.4, Wi-Fi 6, ಹಾಗೆ NFC ಈ ಫೀಚರ್ಸ್ಗಳೆಲ್ಲ ಈ ಫೋನಲ್ಲಿ ಇದೆ ಅಂತ ಅನ್ಬೋದು. ಹಾಗೆ IP68 ವಾಟರ್ ರೆಸಿಸ್ಟೆನ್ಸ್, ಫ್ಲಾಶ್ ರೆಸಿಸ್ಟೆಂಟ್ ಆಗಿ ಈ ಫೋನು ಇದೆ ಅಂತ ಅನ್ಬೋದು. ಅದ್ರ ಜೊತೆ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಪ್ರೊಸೆಸರ್ ಅಂತ ಅನ್ಬೋದು. ಇದೊಂದು ಮಲ್ಟಿ ಟಾಸ್ಕಿಂಗ್ ಪ್ರೊಸೆಸರು, ಟಕ್ಕರು 8 Gen 1ಗೆ ಕೊಡುತ್ತೆ ಅಂತ ಅನ್ಬೋದು. ಆ ರೀತಿ ಪ್ರೊಸೆಸರು. ಹಾಗೆ ಗೇಮಿಂಗ್ ವಿಚಾರಕ್ಕೆ ಬಂದರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದ್ದೀನಿ. PUBG ಮತ್ತು COD ಗೇಮ್ಗಳೆಲ್ಲ ಆಡಬೇಕಂದ್ರೆ ಈ ಪ್ರೊಸೆಸರಿಗೆ ಆ ಗೇಮಿಂಗಿಂದ ಅಷ್ಟೊಂದು ಆಪ್ಟಿಮೈಸೇಷನ್ ಏನೂ ಇಲ್ಲ. ಅದು ರಿಯಲ್ಮಿ GT ಫೋನ್ ನೋಡ್ತಾನು ನಮಗೆ ಅನಿಸುತ್ತೆ. ಅದೊಂಚೂರು ಬೆಟರಾಗಿ ವರ್ಕೌಟ್ ಆಗಿದ್ದರೆ ಇನ್ನೂ ಬೇರೆ ಲೆವೆಲ್ ಬೀಸ್ಟ್ ಆಗಿರ್ಬೋದಾಗಿತ್ತು ಈ ಫೋನು ಅಂತ ಅನಿಸ್ತು. ಹಾಗೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಯೂನಿಟಿಗೆ ಬಂದರೆ 15 ಮೆಗಾಪಿಕ್ಸೆಲ್ ಕ್ಯಾಮ್ರಾ, ಸೋನಿ ಕ್ಯಾಮ್ರಾ ಅಂತ ಅನ್ಬೋದು. LITI ಕ್ಯಾಮ್ರಾ ವಿತ್ OIS ಸಪೋರ್ಟ್ ಜೊತೆ ಬರ್ತಾ ಇದೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ನಿಮಗೆ ವಿಡಿಯೋ ರೆಕಾರ್ಡಿಂಗು ಮಾಡ್ಬೋದು 180p 30 FPS ಅಲ್ಲಿ. ಹಾಗೆ 4K ವಿಡಿಯೋ ನಿಮಗೆ 60 FPS ಅಲ್ಲಿ ಇದರಲ್ಲಿ ಈ ಕ್ಯಾಮ್ರಾದಲ್ಲಿ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಹಾಗೆ ಇನ್ನೊಂದು 8 ಮೆಗಾಪಿಕ್ಸೆಲ್ಲು ಅಲ್ಟ್ರಾ ವೈಡ್ ಕ್ಯಾಮ್ರಾ ಬರುತ್ತೆ. 112 ಡಿಗ್ರಿಯಲ್ಲಿ ಈ ಕ್ಯಾಮ್ರಾ ನಿಮಗೆ ಸಿಗತ್ತೆ ಅಂತ ಅನ್ಬೋದು. ಆದರೆ ಫೋಟೋ ವಿಚಾರಕ್ಕೆ ಬಂದರೆ ಆ ಫೋಟೋ ಹೇಳ್ಕೊಳ್ಳೋ ರೀತಿ ಅಷ್ಟೊಂದು ಚೆನ್ನಾಗಿಲ್ಲ ಅನ್ಬೋದು. ಒಂದು ಆ್ಯಾವ್ರೇಜ್ ಆಗಿ ಫೋಟೋಗಳು ತೆಗಿಯತ್ತೆ. ಅಷ್ಟು ಬಿಟ್ಟರೆ ನಿಮಗೆ ಫ್ರಂಟ್ ಸೈಡು 16 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ. ಸೆಲ್ಫಿ, ವಿಡಿಯೋ ಕಾಲಿಂಗು, ಫ್ರಂಟ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಅದನ್ನೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ ಅನ್ಬೋದು. ಸೇಮ್ ಇದು ಏನು ನಾನು 180p 30 FPS ಅಲ್ನಲ್ಲ, ಅದನ್ನು ಇದರಲ್ಲಿ ಇದೆ. ಹಾಗೆ ಸ್ಟೇಬಲೈಸೇಷನ್ನು ಈ ಫೋನಲ್ಲಿ ಇದೆ ಅಂತ ಅನ್ಬೋದು. ಫೀಲ್ಡ್ ವ್ಯೂ ಎಲ್ಲ ಚೆನ್ನಾಗಿ ಬರುತ್ತೆ ಈ ಕ್ಯಾಮ್ರಾದಲ್ಲಿ. ಇನ್ನೊಂಚೂರು ಪಿಕ್ಚರಿಂಗಲ್ಲಿ ಇನ್ನೊಂಚೂರು ಬೆಟರಾಗಿ ಪ್ರೋಸೆಸ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು ನನಗೆ. ಹಾಗೆ ಇದರಲ್ಲಿ ನಿಮಗೆ ರ್ಯಾಮ್ ವಿಚಾರಕ್ಕೆ ಬಂದರೆ LPDDR5S ರ್ಯಾಮ್ ಸಿಗುತ್ತೆ. 180 GB ನಿಮಗೆ UFS 3.1 ಸಿಗುತ್ತೆ. ಆದರೆ 256 ಸ್ಟೋರೇಜಿಗೆಲ್ಲ ನಿಮಗೆ UFS 4.0 ಸಿಗುತ್ತೆ ಅಂತ ಅನ್ಬೋದು. ಹಾಗೆ ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ನಿಮಗೆ 5500 mAh ಬ್ಯಾಟ್ರಿ ಸಿಗುತ್ತೆ. ಅದ್ರ ಜೊತೆ 100 ವಾಟ್ಸ್ ಫಾಸ್ಟ್ ಚಾರ್ಜಿಂಗು ಈ ಫೋನಿಗೆ ಬರುತ್ತೆ ಅಂತ ಅನ್ಬೋದು ಇನ್ ದ ಬಾಕ್ಸೆ. ಆದರೆ ಫಾಸ್ಟ್ ಚಾರ್ಜಿಂಗ್ ಎಷ್ಟು ನಿಮಿಷದಲ್ಲಿ ಆಗುತ್ತೆ ಅಂದರೆ 48 ಮಿನಿಟ್ಸಲ್ಲಿ ಫೋನು ಫುಲ್ಲು ಚಾರ್ಜ್ ಮಾಡುತ್ತೆ ಅಂತ ಅನ್ಬೋದು. ಬ್ಯಾಟ್ರಿ ಎಷ್ಟು ಲಾಂಗಿಗೆ ಬರುತ್ತೆ ಅಂದರೆ 1.5 ದಿನ ನಿಮಗೆ ಒಂದು ಸಿಂಗಲ್ ಚಾರ್ಜ್ ಮಾಡಿದ್ರೆ ಅಷ್ಟು ಡ್ಯೂರೇಷನ್ನು ಬರುತ್ತೆ ಅಂತ ಕಂಪ್ನಿಯವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಹಾಗೆ ಸಾಫ್ಟ್ವೇರ್ ಅಪ್ಡೇಟ್ ವಿಚಾರಕ್ಕೆ ಬಂದರೆ ಆಕ್ಸಿಜನ್ 14, ಆಮೇಲೆ ಆಕ್ಸಿಜನ್ OS 14.1 ನಿಮಗೆ ವಿತ್ ಫೋನ್ ಜೊತೆನೇ ಬರುತ್ತೆ. ಹಾಗೆ ಇದರಲ್ಲಿ 6 ವರ್ಷ ಸೆಕ್ಯೂರಿಟಿ ಅಪ್ಡೇಟು, 4 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಜೊತೆ ಈ ಫೋನು ನಿಮಗೆ ಕಂಪ್ನಿಯವರು ಕ್ಲೈಮ್ ಮಾಡಿ ಈ ಥರ ವಿಚಾರಗಳು ಕೊಡ್ತಾ ಇದ್ದಾರೆ. ಆಮೇಲೆ 6 ವರ್ಷ ಫ್ಲೂಯಿಡ್ ಆಗಿ ಈ ಫೋನು ಏನು ಹ್ಯಾಂಗ್ ಇಲ್ಲದೆ ವರ್ಕ್ ಆಗತ್ತೆ ಅನ್ನೋದನ್ನ ಕಂಪ್ನಿಯವರು ಈ ಫೋನಿಗೆ ಕ್ಲೈಮ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ವಿಚಾರಗಳು ಈ ಫೋನ್ನ ನನ್ನ ಇಂಪ್ರೆಸಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತು ಅಂತ ಅನ್ಬೋದು. ಹಾಗೆ ಇದು TUV ಸರ್ಟಿಫೈಡ್ ಆಗಿದೆ ಅಂತ ಅನ್ಬೋದು.
72 ಮಂತ್ಸು ರೇಟಿಂಗ್ ಮಾಡಿದ್ದಾರೆ. ಎಲ್ಲ ವರ್ಕು ಈ ಫೋನಲ್ಲಿ ನಡೆದಿದೆ ಅಂತ ಅನ್ಬೋದು. ಅವರು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ರಿಯಲ್ ಟೈಮ್ ಟಾಸ್ಕ್ ಬಂದಾಗ ಈ ಫೋನು ಹೇಗೆ ವರ್ಕ್ ಮಾಡೋದು ಅನ್ಬೋದು ಅಂತ ನನಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಇದೆ. ಹಾಗೆ ಮೇಜರಾಗಿ ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಡ್ಯುಯಲ್ ಸ್ಪೀಕರ್ ಜೊತೆ ಬರ್ತಾ ಇದೆ. ಹಾಗೆ ಒನ್ ಪ್ಲಸ್ನ ಮೇಜರ್ ಪಾಯಿಂಟ್ ಅಂದರೆ ಆ ಒಂದು ಲಾಕಿಂಗ್ ಥರ ಒಂದು ಬಟನ್ ಬರೋದು, ಆ ಸಿಸ್ಟಮ್ಮು ಈ ಫೋನಲ್ಲೂ ಇದೆ ಅಂತ ಅನ್ಬೋದು. ಹಾಗೆ ನನಗೆ ಇನ್ನೊಂದು ಮೇಜರಾಗಿ ಇಷ್ಟ ಆಗಿದ್ದ ವಿಚಾರ ಅಂದರೆ ಪ್ರೈಸು ಸ್ವಲ್ಪ 8GB 128GB 29,099 ಲಾಂಚ್ ಆಗ್ತಾ ಇದೆ ಅಂತ ಅನ್ಬೋದು. ಹಾಗೆ 8GB 256GB 32,999 ಲಾಂಚ್ ಆಗ್ತಾ ಇದೆ ಅಂತ ಅನ್ಬೋದು. 12GB 256GB 34,099 ಲಾಂಚ್ ಆಗ್ತಾ ಇದೆ ಅಂತ ಅನ್ಬೋದು. ಆಗಸ್ಟ್ 2ನೇ ತಾರೀಕಿಂದ ಸ್ವಲ್ಪ ಪ್ರೈಸು ಕಟ್ ಡೌನ್ ಆಗುತ್ತೆ ಅಂತ ಕಂಪ್ನಿಯವರು ನಮಗೆ ಲಾಂಚ್ ಇವೆಂಟಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದು ನಿಮಗೆ ಅಲ್ಲಿ ಎಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ, ಅದನ್ನು ಹೋಗಿ ಚೆಕ್ಔಟ್ ಮಾಡಿ. ನಿಮಗೆ ಈ ಫೋನು ಹೇಗೆ ಅನಿಸ್ತು ಆನ್ ಪೇಪರಲ್ಲಿ ನೋಡ್ತಾ, ಈ ಫೋನು ಫಸ್ಟ್ ಇಂಪ್ರೆಷನ್ನು ನಿಮಗೆ ಏನು ಫೀಲ್ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು, ಈ ರಿವ್ಯೂ ನಿಮಗೆ ಆನೆಸ್ಟ್ ಅನಿಸ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.